ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಹಿಂದೆ ನಾನು ಬನವಾಸಿ ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮ್ಗೆ ಹೇಳಿದ್ದೆ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋದಲ್ಲಿ ಬನವಾಸಿ ಕಥೆಯ ಮುಂದುವರಿದ ಭಾಗವನ್ನು ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಹಿಂದೆ ಈ ದಾಸರು ಎನ್ನುವಂಥವರು ಈಶ್ವರ ಹಾಗೂ ನಾಗಾರ್ಜುನನನ್ನು ಸಕಲ ವಿದ್ಯಾ ಪಾರಂಗತರನ್ನಾಗಿ ಕರ್ಕೊಂಡು ಊರಿಗೆ ಬಂದಿದ್ದರು ಸ್ನೇಹಿತರೆ. ಈಗ ಇದನ್ನು ನಾನು ಮುಂದುವರಿಸ್ತೇನೆ. ಊರಿಗೆ ಕರ್ಕೊಂಡು ಬರ್ತಾರೆ. ಅವರ ತಾಯಿ ಇಬ್ಬರನ್ನ ನೋಡಿ ದುಃಖ ತಪ್ತಳು ಆಗ್ತಾಳೆ, ಹಾಗೇನೆ ಸಂತೋಷ ಭರಿತಳು ಆಗ್ತಾಳೆ. ಯಾಕಂತಂದ್ರೆ ಅದರಲ್ಲಿ ಒಬ್ಬ ನಾಗಾರ್ಜುನ ಎನ್ನುವಂಥವನು ಹಿರಿಯವ, ಅವನು ದೊಡ್ಡವನು. ಅವನು ಮಹಾರಾಜನನ್ನಾಗಿ ಕರ್ಕೊಂಡು ಬರ್ತಾರೆ. ಅದೇ ಈಶ್ವರ ಎನ್ನುವಂಥ ಚಿಕ್ಕವನು, ಈ ಕಥೆಯ ನಾಯಕ. ಅವನನ್ನ ಒಂದು ರೀತಿ ಹೇಗೆ ಕರ್ಕೊಂಡು ಹೋಗಿದ್ರು ಹಳೆ ಬಟ್ಟೆ ಅದೇ ರೀತಿ ಕರ್ಕೊಂಡು ಬರ್ತಾರೆ. ಹಾಗಾಗಿ ತನ್ನ ತಾಯಿಗೆ, ಈಶ್ವರನ ತಾಯಿಗೆ ದುಃಖ ಆಗುತ್ತೆ. ಆಗ ಮತ್ತೆ ಅವರನ್ನ ತನ್ನ ತಾಯಿ ಒಟ್ಟಿಗೆ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾರು? ಆದಿಕೇಶವ ಹತ್ರ. ಅಲ್ಲಿ ಕರ್ಕೊಂಡು ಹೋದ ನಂತರ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಭೆ ಕರೀತಾರೆ. ಎಂದಿನಂತೆ ಆ ಸಭೆಯನ್ನ ಮಹಾರಾಜರು ಆದಿಕೇಶವ ಒಡೆಯರು ಉದ್ದೇಶಿಸಿ ಮಾತಾಡ್ತಾರೆ. ನೋಡಿ, ಹಿಂದೆ ಒಂದು ಸುಮಾರು ವರ್ಷಗಳ ಹಿಂದೆ ಇವರಿಬ್ಬರನ್ನ ಈ ದಾಸರು ಕರ್ಕೊಂಡೋಗಿದ್ರು. ಕರ್ಕೊಂಡೋಗಿ ಸಕಲ ವಿದ್ಯಾ ಪಾರಂಗತರನ್ನಾಗಿ ಒಬ್ಬರನ್ನ ರೆಡಿ ಮಾಡಿ ಇನ್ನೊಬ್ಬರನ್ನ ಹೇಗೆ ಕರ್ಕೊಂಡೋದ್ರು ಹಾಗೆ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಇವರನ್ನ ಇಬ್ಬರಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ತಾರಂತೆ. ಇವರು ಈಶ್ವರನ ತಾಯಿ ಒಪ್ಪಿಗೆ ಕೊಟ್ಟರೆ ಮಾತ್ರ ಅಂತೇಳಿ ಹೇಳ್ತಾರೆ, ಯಾರು? ಮಹಾರಾಜರು. ಆಗ ಇವರಿಗೆ ತುಂಬಾ ಗರಬಡಿದಂತೆ ಆಗ್ಬಿಡುತ್ತೆ ತಾಯಿಗೆ. ಯಾಕಂತಂದ್ರೆ ಇಷ್ಟು ದಿನ ಇಬ್ಬರು ಮಕ್ಕಳನ್ನು ಬಿಟ್ಟಿದ್ದೇ ಹೆಚ್ಚು. ಹಾಗಾಗಿ ಅವರು ದುಃಖ ತಪ್ತರಾಗಿ, ಅಂದ್ರೆ ದುಃಖ ಬಂದ್ಬಿಡುತ್ತೆ, ದುಃಖದಿಂದ ಮಾತಾಡ್ತಾಳೆ. ನೋಡಿ ಸ್ವಾಮಿ, ಇಷ್ಟು ದಿನ ನೀವು ಅನ್ನ ಬಟ್ಟೆ ನೀರು ಕೊಟ್ಟು ನನ್ನ ಮಕ್ಕಳನ್ನ ಸಾಕಿದ್ರಿ, ಇಲ್ಲ ಅಂತ ಹೇಳಲ್ಲ ನಾನು. ಇಷ್ಟು ದಿನ ಸಾಕಿದ್ದಕ್ಕೆ ನಾನು ನಿಮಗೆ ಋಣಿಯಾಗಿರ್ತೀನಿ. ಸಕಲ ವಿದ್ಯೆ ಪಾರಂಗತರನ್ನಾಗಿ ಮಾಡ್ಕೊಂಡು ಬಂದಿದ್ರಿ. ದಯವಿಟ್ಟು ಇನ್ನೊಂದು ಸಲ ನನ್ನ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಡ್ರಿ. ಯಾಕಂದರೆ ನನ್ನ ಗಂಡ ಇಲ್ದವಳು, ನನ್ನ ಇಬ್ಬರು ಮಕ್ಕಳನ್ನ ಬಿಟ್ಟು ಇಷ್ಟು ಜನ ಇದ್ದದ್ದೇ ನನ್ನ ಮಹಾ ಹೆಚ್ಚು. ನನ್ನ ಮಕ್ಕಳನ್ನ ಅರೆಗಳಿಗೆ ನಾನು ಬಿಟ್ಟಿರ್ತಿರ್ಲಿಲ್ಲ. ನೀನೇನಾದರೂ ಕೆಲ್ಸಕ್ಕೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಅಂಥದ್ರಲ್ಲಿ ಇಷ್ಟು ದಿನ ನಾನು ದೊಡ್ಡವರಾಗೋವರೆಗೂ ನಾನು ಬಿಟ್ಟಿರೋದೇ ಮಹಾ ಹೆಚ್ಚು. ನಾನು ಕಳಿಸ್ಕೊಡಲ್ಲ. ಅದರಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕರ್ಕೊಂಡು ಹೋಗ್ತೀರ ಅಂತಂದರೆ ಎತ್ತ ಕರಳಿಗೆ ಸುಣ್ಣದ ನೀರನ್ನು ಚಿಮುಕಿಸಿದಂತಾಗುತ್ತೆ. ಈ ರೀತಿ ಮಾಡಬೇಡ್ರಿ ಸ್ವಾಮಿ ಅಂತ ಕೈ ಮುಗಿದು ಅಳುತ್ತಾಳೆ. ಆಗ ಅವ್ರ ದಾಸರು ಹೇಳ್ತಾರೆ, ನೋಡಮ್ಮ, ನಾನು ಕರ್ಕೊಂಡು ಹೋಗಲ್ಲ, ಒಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ. ನೀನು ಯಾರನ್ನ ಹೇಳ್ತೀಯೋ ಅವರನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತ ದಾಸರು ಹೇಳ್ತಾರೆ. ಈಗ ಯಾಕೆ ಹೇಳ್ತಾರೆ? ಈಶ್ವರನಿಗೆ ಯಾಕೆ ಹಳೆ ಬಟ್ಟೆಯಿಂದ ಕರ್ಕೊಂಡು ಬಂದಿರ್ತಾರಂದ್ರೆ, ಈಶ್ವರ ಮೀನಿನ ತಲೆಯನ್ನ ತಿಂದಿರ್ತಾನೆ ಅವನು. ಹಾಗಾಗಿ ಅವನನ್ನ ಈ ರೀತಿ ಕರ್ಕೊಂಡು ಬಂದ್ರೆ ಮತ್ತೆ ಅವನನ್ನು ಬುದ್ಧಿವಂತರನ್ನಾಗಿ ಮಾಡೋದಕ್ಕೆ ನೀವೇ ಕರ್ಕೊಂಡು ಹೋಗ್ರಿ ಅಂತ ಏನಾದರೂ ಹೇಳ್ತಾಳೆ ತಾಯಿ ಅಂತ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಆದರೆ ಈ ತಾಯಿ ಎನ್ನುವಂಥ ಜೀವಕ್ಕೆ ಎಲ್ಲ ಮಕ್ಕಳು ಒಂದೇನೆ. ಬುದ್ಧಿವಂತರಾದ್ರೂ ದಡ್ಡರಾದ್ರೂ ಎಲ್ಲ ಮಕ್ಕಳನ್ನ ಸರಿಸಮಾನವಾಗಿ ಕಾಣುವಂಥ ಮನಸ್ಸಿರೋದು ತಾಯಿಗೆ ಮಾತ್ರ ಅಲ್ವಾ? ಹಾಗಾಗಿ ಒಂದು ಮಾತನ್ನು ಹೇಳ್ತಾಳೆ, ನೋಡಿ ಸ್ವಾಮಿ, ಆಯಿತು, ನೀವು ಹೇಳಿದಂತೆ ಆಗಲಿ. ದೊಡ್ಡ ಮಗ ಬುದ್ಧಿವಂತ, ಅವನನ್ನ ನೀವು ಬೇಕಾದ್ರೆ ಕರ್ಕೊಂಡು ಹೋಗ್ರಿ ಮತ್ತೆ ಇನ್ನೊಂದು ಸಲ. ಚಿಕ್ಕ ಮಗ ಈಶ್ವರ, ಅವನು ದಡ್ಡ, ಅವನನ್ನ ಹೇಗೆ ಕರ್ಕೊಂಡೋದ್ರೆ ಹಾಗೆ ಕರ್ಕೊಂಡು ಬಂದಿದ್ರೆ, ಅವನು ಏನು ಕಲ್ತಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಹಾಗಾಗಿ ಅವನು ನನ್ನ ಹತ್ರನೇ ಇರಲಿ, ನನ್ನ ಮಗ ದಡ್ಡ ಆಗಿರೋನು, ಬುದ್ಧಿವಂತನ ಬೇಕಾದ್ರೆ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಆಗ ದಾಸರಿಗೆ ತುಂಬಾ ಇದಾಗ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಹಾಗೇನೆ ಅವರು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಗಿರುತ್ತೆ. ಮುಖ ನೋಡಕ್ ಶುರು ಮಾಡಿಬಿಡ್ತಾರೆ. ಇದೇನು ಈ ತಾಯಿ, ಇದೇನು ಈ ರೀತಿ ಹಿಂಗೆ ಹೇಳ್ಬಿಟ್ಲು ಹೆಂಗ್ಸು ಅಂತೇಳಿ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ದಾಸರಿಗೂ ಸಿಟ್ಟು ಬಂದ್ಬಿಡುತ್ತೆ. ಆಗ ಮಹಾರಾಜರು ಕೂಡ ಹೆಣ್ಣಿನ ಒಂದು ಪರವಹಿಸ್ಕೊಂಡು ಹೇಳ್ತಾರೆ. ಅವರು ಕೂಡ ನ್ಯಾಯವಾಗಿ ಹೇಳ್ತಾರೆ, ನೋಡಿ, ಅವ್ರ ತಾಯಿ ಹೇಳಿದಂತೆ ಹಾಗೆ ಮಾಡ್ರಿ. ಯಾಕಂದ್ರೆ ಅವನು ದಡ್ಡ, ಅವನನ್ನು ಇಲ್ಲೇ ಬಿಟ್ಟು ಹೋಗ್ರಿ. ಮತ್ತೆ ಬೇಕಾದ್ರೆ ನೀವು ಬುದ್ಧಿವಂತ ಯಾರು ನಾಗಾರ್ಜುನನ ಬೇಕಾದ್ರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವನು ದಡ್ಡ, ಅವನ ಎಷ್ಟು ಸಲ ಇದು ಮಾಡಿದ್ರು ಅಷ್ಟೇನೆ, ಅವನ ತಾಯಿ ಹತ್ರನೇ ಇರ್ಲಿ ಅಂತ ಹೇಳ್ತಾರೆ. ಆಗ ಅವ್ರು ಮಹಾರಾಜರು ಹೇಳಿದಂತೆ, ತಾಯಿ ಹೇಳಿದಂತೆ ಮಕ್ಕಳನ್ನ ದೊಡ್ಡ ನಾಗಾರ್ಜುನನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಇವರು ಎಲ್ಲರೂ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ತನ್ನ ತಾಯಿಗೆ ಹೇಳ್ತಾನೆ, ಅಮ್ಮ, ಅವರು ಬಂದಂಥ ಉದ್ದೇಶನೇ ಬೇರೆ, ನಮ್ಮನ್ನು ಕರ್ಕೊಂಡು ಹೋಗಿದ್ದೇ ಬೇರೆ. ಅವರು ಮಾಯಾವಿ ದಾಸರಮ್ಮ ಅವ್ರು ನಮ್ಮ ಊರು ಬಾವಿ ಹತ್ರ ಏನೋ ಒಂದು ಇದೆ, ನಿಧಿ ಇದೆ. ಆ ನಿಧಿನ ತಗೊಂಡು ಹೋಗ್ಬೇಕಂತೇಳಿ ಅವರು ಪ್ಲಾನ್ ಮಾಡಿದ್ರು, ಅವ್ರು ಯೋಜನೆ ಹಾಕೊಂಡಿದ್ರು. ಹಾಗಾಗಿ ನನ್ನ ಅಣ್ಣನ ಕರ್ಕೊಂಡು ಹೋದ್ರು. ಇಲ್ಲಿಗೆ ಬಂದಾಗ ಅವ್ರ ಪ್ಲಾನ್ ಉಲ್ಟಾ ಆಯಿತು. ಈಗ ಅಣ್ಣನ ಕರ್ಕೊಂಡೋಗಿ ಹಿಂಸೆ ಮಾಡ್ತಾರೇನೋ ಅಂತ ಹೇಳ್ತಾನೆ. ಯಾರು? ತನ್ನ ತಾಯಿಗೆ ಎಲ್ಲವನ್ನ ವಿವರಿಸ್ತಾನೆ. ಸ್ನೇಹಿತರೆ, ಇದುವರೆಗೂ ಈ ಕಥೆಯ ನಾಯಕರ ಬಗ್ಗೆ ಹೇಳಿದ್ದೆ ನಾನು. ಈ ಕಥೆಯ ನಾಯಕಿ ಅಂದರೆ ಆದಿಕೇಶವ ಒಡೆಯರ್ನ ಸಾಕು ಮಗಳು ರಮ್ಯಾ ಎನ್ನುವಂಥವ್ರು, ರಮ್ಯಾ ರಾಜಕುಮಾರ್ ಅಂತ ಕರಿತಾ ಇರ್ತಾರೆ ಅವರನ್ನು. ಅವರು
ಈ ನಾಯಕಿ ನಿಧಾನವಾಗಿ ತನ್ನ ಅರಮನೆಯಿಂದ ಬರ್ತಾ ಇರ್ತಾಳೆ. ನಿಧಾನವಾಗಿ ಅವಳ ಪ್ರವೇಶ ಆಗುತ್ತೆ ಈ ಕಥೆಯಲ್ಲಿ. ಈಗ ನಾಯಕಿಯ ಪ್ರವೇಶ ಸ್ನೇಹಿತರೆ. ಆದಿಕೇಶ ಒಡೆಯರ್ನ ಸಾಕು ಮಗಳು ರಮ್ಯಾ ಎನ್ನುವಂಥವಳು ಕಥೆಯ ನಾಯಕಿಯ ಪ್ರವೇಶವಾಗುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ. ಹಾಗೆಯೇ ಚಾಣಾಕ್ಷ ಬುದ್ಧಿವಂತಿಕೆಯಾಗಿರ್ತಾಳೆ. ಯಾರು ರಮ್ಯಾ ಎನ್ನುವಂಥ ಈ ಕಥೆಯ ನಾಯಕಿ ನಿಧಾನವಾಗಿ ಒಂದೊಂದೇ ಮೆಟ್ಲನ್ನ ಇಳ್ಕೊಂಡು ಬರ್ತಾ ಇರ್ತಾಳೆ, ಪ್ರವೇಶ ಮಾಡ್ತಾಳೆ. ಈ ಕಥೆಯ ಪ್ರವೇಶ ಈಗಾಗುತ್ತೆ ಸ್ನೇಹಿತರೆ. ಮನೆಯಲ್ಲಿ ಈಶ್ವರನ ತಾಯಿ ಚಿಂತೆ ಮಾಡ್ತಾ ಇರ್ತಾಳೆ, ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಈಶ್ವರ ಹೋಗ್ತಾನೆ. ಯಾಕಮ್ಮ ಈಗ ಕೂತ್ಕೊಂಡಿದೆ ಅಂತ ಕೇಳ್ತಾನೆ. ಆಗ ತನ್ನ ತಾಯಿ ಹೇಳ್ತಾಳೆ, ಮನೇಲಿ ಒಂದು ಬಿಡಿಗಾಸಿಲ್ಲಪ್ಪ, ಒಂದು ತಿನ್ನಕ್ಕೆ ಒಂದು ಕಾಳೂ ಇಲ್ಲ, ತುಂಬ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ. ಒಂದು ಬಿಡುಗಾಸು ಇಲ್ಲ, ತುಂಬ ಕಷ್ಟ ಆಗ್ತಿದ್ಯಪ್ಪ ಮನೆ ನಡೆಸಕ್ಕಂತ ತನ್ನ ತಾಯಿ ಹೇಳಿದಾಗ, ಅಮ್ಮ ನಾನು ಯಾರು ಅಂದ್ಕೊಂಡಿದ್ಯಾ, ಮಾಯಾಲೋಕದ ಒಡೆಯ ನಾನು. ಇನ್ನು ಮುಂದೆ ನಾನು ಬಂದಿದ್ನಲ್ಲ, ಎಲ್ಲ ಸರಿ ಹೋಗುತ್ತೆ. ನಾನು ಎಲ್ಲ ಕಲ್ತು ವಿದ್ಯಾನ ಕಲ್ತದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನು ಹೇಳ್ದಾಗ ಮಾಡು, ಧೈರ್ಯವಾಗಿರು, ನೀನು ನಮ್ಮ ಬಡತನ ಮಾಯವಾಗುತ್ತೆ ಅಂತ ಈಶ್ವರ ತನ್ನ ತಾಯಿಗೆ ಧೈರ್ಯದ ಮಾತುಗಳನ್ನು ಹೇಳ್ತಾನೆ ಸ್ನೇಹಿತರೆ. ನಾನು ಹೇಳ್ದಾಗ ಮಾಡಮ್ಮ ಅಂತೇಳಿ, ನಾನು ಒಂದು ಹಸು ಹಾಕ್ತೀನಿ, ನೀನು ಇವತ್ತು ಸಂತೆಯಲ್ಲಿ ದನದ ಸಂತೆಯಲ್ಲಿ ನನ್ನ ತಗೊಂಡೋಗಿ ಮಾರು, ಅವರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಕೊಟ್ಟು ಬಾ ಅಂತ ಹೇಳ್ತಾನೆ ಸ್ನೇಹಿತರೆ. ಆಯಿತು ಅಂಥೇಳಿ ಆ ತಾಯಿ ಒಪ್ಕೊಂತಾಳೆ. ಸುಮಾರು ದನಗಳು ಕಳ್ತಿರ್ತಾವೆ ಸ್ನೇಹಿತರೆ. ಅಲ್ಲಿಗೆ ಹಸುವಾಗಿ ಈಶ್ವರ ಹಸುವಾಗಿಬಿಡ್ತಾನೆ ಸ್ನೇಹಿತರೆ. ಆಕಳವಾಗ್ತಾನೆ. ಅಲ್ಲಿಗೆ ಇವನನ್ನು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋದ ತಕ್ಷಣ ತುಂಬ ಆಕರ್ಷಕವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಆಕಳ. ಹಾಗಾಗಿ ಅಲ್ಲಿಗೆ ಒಂದಿಬ್ಬರು ಮೂವರು ಬಂದು ಕೇಳ್ತಾರೆ. ತುಂಬ ಡಿಮ್ಯಾಂಡ್ ಆಗುತ್ತೆ ಸ್ನೇಹಿತರೆ. ಎಷ್ಟು ಕೇಳ್ತೀಯಮ್ಮ ಅಂದಾಗ ಬರೀ 2000 ಕೇಳ್ತಾರೆ. ಆಗಿನ ಕಾಲದ 2000 ಅಂದ್ರೆ ದೊಡ್ಡದಲ್ವಾ, ಬರೀ 2000 ಕೇಳ್ತಾರೆ. 2000ಕ್ಕೆ ಕೇಳ್ತಾರೆ ಸ್ನೇಹಿತರೆ. ಹೇಳ್ತಾರೆ ಯಾರು, ಈಶ್ವರನ ತಾಯಿ, ಅಮ್ಮ ಇಷ್ಟು ಚೆನ್ನಾಗಿರೋ ಆಕಳ, ಇಷ್ಟು ಚೆನ್ನಾಗಿರೋ ಹಸು ಬರೀ 2000ನ, ನಾನು 5000 ಕೊಡ್ತೀನಿ ಅಂತ ಒಬ್ಬ ಚಾಲೆಂಜ್ ಮೇಲೆ 5000 ಕೊಟ್ಟು ಆಕಳನ್ನು ತಗೊಂಡು ಹೋಗ್ತಾನೆ ಸ್ನೇಹಿತರೆ. ಇವಮ್ಮ ದುಡ್ಡು ಎಣಿಸ್ಕೊಂಡು ಮನೆಗೆ ಬರ್ತಾಳೆ. ಆಕಳ ಹಿಡ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ ಸ್ನೇಹಿತರೆ. ಅದು ಆಕಳ ತಪ್ಸ್ಕೊಂಡ್ಬಿಡುತ್ತೆ. ಆಕಳ ತಪ್ಸ್ಕೊಂಡು ದೂರ ಹೋಗಿಬಿಡುತ್ತೆ ಸ್ನೇಹಿತರೆ. ಇವನು ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಹೋಗಿ ಅವನು ಮರೆಯನ್ನು ಕುತ್ಕೊಂಡು ಮತ್ತೆ ಮನುಷ್ಯ ಆಗ್ತಾನೆ. ಇವರೆಲ್ಲ ಜನೆಲ್ಲ ಹೋಗಿ ಹುಡುಕ್ತಾ ಇರ್ತಾರೆ ಆಕಳನ್ನ. ಇವನು ಮನುಷ್ಯ ನಿಂತಿರ್ತಾರೆ. ಇವನ್ನೇ ಕೇಳ್ತಾರೆ, ಏನಪ್ಪ ಇಲ್ಲೊಂದು ಆಕಳ ಬಂತು ನೋಡಿದೆ, ಬೆಳ್ಳಗೆ ತುಂಬ ಚೆನ್ನಾಗಿತ್ತು ಆಕಳ ನೋಡಿದೆ ಅಂತ ಕೇಳ್ತಾರೆ. ಇಲ್ಲ ನಾನು ನೋಡಿಲ್ಲ ಅಂತೇಳಿ ನಕ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾರೆ. ಅವ್ರು ಹುಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ತನ್ನ ತಾಯಿ ಯೋಚನೆ ಮಾಡಿ ಕೂತಿರ್ತಾಳೆ ಮನೆಯಲ್ಲಿ. ಏನಾಯಿತು, ಏನೋ ಹಸುವಾಗಿ ಇವನು ಅವ್ರು ಯಾರೋ ಹೊಡ್ಕೊಂಡು ಹೋದ್ರು, ಏನು ಮಾಡ್ತಾರೋ ಏನಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ತನ್ನ ತಾಯಿ. ಆಗ ಇವನು ಹೇಳ್ತಾನೆ, ಅಮ್ಮ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ, ನಾನು ಮತ್ತೆ ಮನುಷ್ಯನಾಗಿ ಬಂದೆ, ಈಗ ನೀನು ಏನು ಮಾಡ್ತೀಯ ಅಂದರೆ ನಾನು ಸುಂದರವಾದ ಹುಂಜ ಹಾಕ್ತೀನಿ ನಾನು, ಆಗ ನೀನು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರು, ನೀ ಎಲ್ಲ ಕಷ್ಟ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾನೆ. ಅವನು ಅಲ್ಲೇ ಕೂತಲ್ಲಿಯೇ ಹುಂಜ ಹಾಕ್ತಾನೆ ಸ್ನೇಹಿತರೆ. ಅವನನ್ನು ತಗೊಂಡು ಹಿಡ್ಕೊಂಡು ಹೋಗಿ ತನ್ನ ತಾಯಿ ಕೋಳಿ ಮಾರ್ಕೆಟಲ್ಲಿ ಇಟ್ಕೊಂಡಿರ್ತಾಳೆ. ಆಗ ಯಾರೋ ಒಬ್ರು ಬರ್ತಾರೆ. ಬಂದು ಆಗಿನ ಕಾಲದಲ್ಲಿ 500 ರೂಪಾಯಿ ಅಂದ್ರೆ ದೊಡ್ಡದಲ್ವಾ, 500 ರೂಪಾಯಿ ಅಂತ ಈ ಅಮ್ಮ ವ್ಯಾಪಾರ ಹೇಳ್ತಾಳೆ. ರೇಟ್ ಹೇಳ್ದಾಗ 500 ರೂಪಾಯಿ ಅಂತ ರೇಟ್ ಹೇಳಿದಾಗ ಅವನು ಹೇಳ್ತಾನೆ, ಬರೀ 500 ರೂಪಾಯಿ ನಮ್ಗೆ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ, ಇದು ಏನೋ ಒಂದು ರೀತಿ ವಿಚಿತ್ರವಾಗಿದೆ, ನಾನು 1000 ರೂಪಾಯಿ ಕೊಡ್ತೀನಿ ಅಂತೇಳಿ 1000 ರೂಪಾಯಿ ಕೊಟ್ಟು ಅದನ್ನು ತಗೊಂಡು ಅಲ್ಲಿಂದ ಹೋಗ್ತಾನೆ ಸ್ನೇಹಿತರೆ. ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಾಗ ಅದು ತಪ್ಸ್ಕೊಂಡ್ಬಿಡುತ್ತೆ. ಒಂದಿಬ್ಬರು ಮೂವರೆಲ್ಲ ಹೋಗಿ ಅಲ್ಲಿ ಹುಡ್ಕಕ್ಕಂತ ಹೋಗ್ತಾರೆ. ಸ್ವಲ್ಪ ದೂರದಲ್ಲಿ ಹೋಗಿ ಒಂದು ಮರದ ಹತ್ರ ನಿಂತ್ಕೊಂಡ್ಬಿಟ್ಟು ಮರದ ಮರೆಯಲ್ಲಿ ನಿಂತ್ಕೊಂಡು ಮತ್ತೆ ಮನುಷ್ಯನಾಗಿ ಹೊರಗಡೆ ಬರ್ತಾನೆ. ಬಂದು ಇವರು ಅವನನ್ನೇ ಕೇಳ್ತಾರೆ, ಏನಪ್ಪ ಇಲ್ಲೊಂದು ಹುಂಜ ಬಂದು ನೋಡಿದ್ಯಾ ಅಂತ. ಇಲ್ಲ ನಾನೇನು ನೋಡಿಲ್ಲ ಅಂತೇಳಿ ಮತ್ತೆ ನಪ್ಕೊಂಡವನು ಮನೆ ಹತ್ರ ಹೋಗ್ತಾನೆ. ಈ ದಾಸರು ಏನು ಮಾಡಿರ್ತಾರೆ, ನಾಗಾರ್ಜುನನ ತಮ್ಮ ಜೊತೆ ಕರ್ಕೊಂಡು ಹೋಗಿರ್ತಾರಲ್ವಾ, ಅವನು ಊಟ ನೀರು ಕೊಡದೆ ಅವನನ್ನು ತುಂಬ ಚಿತ್ರಹಿಂಸೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಪಾಲಾಕ್ಷ ಅವನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವನನ್ನು ಒಂದೇಟು ಜಾಡ್ಸಿ ಬದಿತಾನೆ. ಅವನು ಹೊಡೆದ್ಬಿಟ್ಟು, ನಿನ್ನ ತಮ್ಮನಿಂದ ನಮಗೆ ಎಷ್ಟೆಲ್ಲ ನಷ್ಟ ಉಂಟಾಯಿತು, ಈ ಸಾರಿ ನಾವು ಸಂಸ್ಥಾನಕ್ಕೆ ಹೋಗ್ತೀವಿ, ನಾವು ಬನವಾಸಿ ಸಂಸ್ಥಾನಕ್ಕೆ ಹೋಗಿ ಬರೀ ಅಲ್ಲಿರುವಂಥ ವಜ್ರ ವೈಡೂರುಗಳ ಜೊತೆಗೆ ಆ ಸಂಸ್ಥಾನದ ಯುವರಾಣಿ ಯಾರು ರಮ್ಯಾ ರಾಜಕುಮಾರಿಯನ್ನು ಕೂಡ ನಾವು ಈ ಸಲ ನಮ್ಮ ಜೊತೆಗೆ ತಗೊಂಡು ಬರ್ತೀವಿ, ಈ ಸಲ ಮಾತ್ರ ಆ ಸಂಸ್ಥಾನವನ್ನು ನಾವು ನಾಶ ಮಾಡ್ತೀವಿ ಅಂತ ಜೋರಾಗಿ ನಗ್ತಾರೆ ದಾಸರು ಎಲ್ಲರೂ ಸೇರ್ಕೊಂಡು. ಸ್ನೇಹಿತರೆ ಈ ಕತೆ ಇಷ್ಟಕ್ಕಿರಲಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾನು ಈ ಕಥೆಯನ್ನು ಮುಂದುವರಿಸ್ತೇನೆ ಸ್ನೇಹಿತರೆ. ಇದು ಕಾಲ್ಪನಿಕ ಕಥೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇದು ಕೇಳ್ತಾ ಒಂದು ಪ್ರಪಂಚನೇ ಅಂದರೆ ಒಂದು ಕಥೆನೇ, ಒಂದು ಸಿನಿಮಾನೇ ನಮ್ಮ ಕಣ್ಮುಂದೆ ಬಂದಾಗ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ.
ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕು ಶೇರು ಕಮೆಂಟು ಬರಲಿ ಸ್ನೇಹಿತರೆ.